ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಅಕ್ಟೋಬರ್ ತುಂಬಾ ಮಹತ್ವವನ್ನ ಒಳಗೊಂಡಿರುವಂತಹ ಮಾಸ. ಈ ಒಂದು 2024ರಲ್ಲೇ ಎಲ್ಲಾ ತಿಂಗಳುಗಳಿಗೆ ಕಂಪೇರ್ ಮಾಡಿದ್ರೆ ಈ ಅಕ್ಟೋಬರ್ ತಿಂಗಳು ತುಂಬಾ ಅಂದ್ರೆ ತುಂಬಾ ವಿಶೇಷ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹ ತೀರಿಸಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗುವಂತಹ ತಿಂಗಳು. ನೋಡಿ, ತಿಂಗಳು ವಿಶೇಷತೆಯನ್ನ ಗಮನಿಸೋಣ. ಮಾಸ ವಿಶೇಷತೆಯನ್ನ ಗಮನಿಸಿ ಅದಾದ ನಂತರದಲ್ಲಿ ನಾವು ಈ ಗ್ರಹಗಳು ಯಾವ್ಯಾವ ತಾರೀಕಿನಲ್ಲಿ ಬದಲಾಗುತ್ತೆ ಅನ್ನೋದನ್ನು ನೋಡೋಣ. ಮಾಸ ವಿಶೇಷತೆ 2ನೇ ತಾರೀಕೆ ಮಾರ್ಲಮ್ಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ. ಈ ಮಹಾನವಮಿ ಅಮಾವಾಸ್ಯೆ ಅನ್ನುವಂಥದ್ದು, ಅಥವಾ ಇನ್ನೊಂದು ಕರೀತಾರೆ ಮಾರ್ಲಮ್ಯ ಅಮಾವಾಸ್ಯೆ ಅಂತ ಕರೀತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಅಂತ ಕರೀತಾರೆ, ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ರೀತಿಯಾಗಿ ಹಲವು ಹೆಸರಿನಿಂದ ಕರೆಸಿಕೊಳ್ಳುವಂತಹ ಈ ಅಮಾವಾಸ್ಯೆ ಬಹಳ ಅಂದ್ರೆ ಬಹಳ ತೀಕ್ಷ್ಣವಾದದ್ದು. ನಿಮ್ಗೆ ಏನಾದ್ರೂ ಪಿತೃಶಾಪಗಳು, ಪಿತೃದೋಷಗಳು ಇದ್ರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಅಕ್ಟೋಬರ್ 2ನೇ ತಾರೀಕಿನಂದು ಇರುವಂತದ್ದು. ಅದಾದ ನಂತರ 3ನೇ ತಾರೀಕಿನಿಂದ ದೇವಿ ಉಪಾಸಕರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಪಕ್ಷವು ಶುರುವಾಗ್ತದೆ. ಅದೇ ನಮಗೆ ವಿಶೇಷವಾದಂತಹ ಶರನ್ನವರಾತ್ರಿ. ಶರನ್ನವರಾತ್ರಿಯು ಶುರುವಾಗುತ್ತೆ ಆ 9 ಮತ್ತು 1 ದಿವಸ 10. ವಿಶೇಷವಾದಂತಹ ಉತ್ಸವ, ಜಾತ್ರೆಗಳು, ಎಲ್ಲ ಕಡೆ ಅಮ್ಮನವರ ಆರಾಧನೆಯು ತುಂಬಾ ಚೆನ್ನಾಗಿ ಹೋಗ್ತಕ್ಕಂತಹದ್ದು. ಆ 3ನೇ ತಾರೀಕಿನಿಂದ ಹಿಡಿದು ನಮಗೆ 12ನೇ ತಾರೀಕಿನವರೆಗೂ ಸಹ 10 ದಿವಸಗಳು ಉತ್ಸವ. ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಅಮ್ಮನವರು ತಮ್ಮೆಲ್ಲರಿಗೂ ಸಹ ಒಳಿತನ್ನ ಉಂಟು ಮಾಡಲಿ. ಜೀವನದಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಸಹ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯು ಶುರುವಾಗಲಿ ಅಂತ ನಾವು ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ತಿಂಗಳ ಕೊನೆಯ ದಿವಸ ನಮಗೆ ನರಕ ಚತುರ್ದಶಿ. ನೋಡಿ, ಒಂದೇ ತಿಂಗಳಲ್ಲಿ ನಮಗೆ ಅಕ್ಟೋಬರ್ನ ಒಂದೇ ತಿಂಗಳಲ್ಲಿ 3 ಹಬ್ಬಗಳು ಬರುವಂತಹದ್ದು, ಜೊತೆಗೆ ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹದ್ದು ಎಂತಹ ವಿಶೇಷವಾಗಿ ಬಂದಿದೆ. ಅದೇ ರೀತಿಯಾಗಿ ಅಷ್ಟೇ ವಿಶೇಷವಾಗಿ ನೀವು ಸಹ ಉಪಯೋಗಿಸಿಕೊಳ್ಳಿ. ಇನ್ನ 1ನೇ ತಾರೀಕು ನವೆಂಬರ್, ಅದು ಧನಲಕ್ಷ್ಮಿ ಪೂಜೆ ಆಗುತ್ತೆ. ಅದೆಲ್ಲ ನಾವು ಮುಂದಿನ ವಿಡಿಯೋಗಳನ್ನು ನಿಮ್ಗೆ ಅದನ್ನ ಹೇಳ್ಕೊಡ್ತಾ ಬರ್ತೇವೆ. ಇನ್ನು ಈ ಒಂದು ಮಾಸ ವಿಶೇಷತೆ ನಮಗೆ ಹಾಸನಾಂಬ ದೇವಸ್ಥಾನ ಇದೇ ಒಂದು ಅಕ್ಟೋಬರ್ನ 24ನೇ ತಾರೀಕಿನಂದು ಹಾಸನದ ಹಾಸನಾಂಬೆಯ ದರ್ಶನವು ಶುರುವಾಗುವಂತಹದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆದು ಕೆಲ ದಿನಗಳು ಮಾತ್ರವೇ ದರ್ಶನಕ್ಕೆ ವ್ಯವಸ್ಥೆ ಇದ್ದು, ಅದಾದ ನಂತರದಲ್ಲಿ ಪುನಃ ಇನ್ನೊಂದು ವರ್ಷದವರೆಗೂ ಸಹ ನಿಮಗೆ ದರ್ಶನದ ಭಾಗ್ಯ ಸಿಗೋದಿಲ್ಲ. ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ ರೂಪಕದಲ್ಲಿರುವಂತಹ ಆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನ ಬಾಗಿಲು ಸಹ ಇದೇ ತಿಂಗಳು ತೆರೆಯುವಂಥದ್ದು. ಇದಿಷ್ಟು ಮಾಸ ವಿಶೇಷತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. 10ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 12ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಇನ್ನು 20ನೇ ತಾರೀಕು 10ನೇ ತಿಂಗಳು 2024ಕ್ಕೆ ಕಡಗ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇನ್ನು 29ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಈ ಗ್ರಹ ಸ್ಥಿತಿಗಳಿಂದಾಗಿ
ಈ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಮಕರ ರಾಶಿಯವರು ಎದುರು ನೋಡಬಹುದು ಅನ್ನೋದನ್ನ ಗಮನಿಸೋಣ. ಕುಟುಂಬದಲ್ಲಿ ಶುಭವಾದ ವಾತಾವರಣ ನಡೆಯುತ್ತೆ, ಶುಭ ಕಾರ್ಯಗಳು ನಡೆಯುತ್ತವೆ. ತುಂಬಾ ದಿವಸಗಳಿಂದ ವಿವಾಹಕ್ಕೆ ಏನಾದ್ರೂ ಪ್ರಯತ್ನವನ್ನ ಮಾಡ್ತಾ ಇದ್ರೆ ವಿವಾಹದ ಮಾತುಕತೆಗಳು ತುಂಬಾ ಫಲಪ್ರದವಾಗುತ್ತೆ. ಪ್ರೇಮಿಗಳಿಗೆ ಪ್ರೇಮ ನಿವೇದನೆಯನ್ನ ಮಾಡೋದಕ್ಕೆ ತುಂಬಾನೇ ಸಕಾಲ ಅಂತಾನೆ ಹೇಳಬಹುದು. ನೀವು ಅಂದ್ಕೊಳ್ಳುವಂತಹ ಕೆಲಸಗಳನ್ನ ನೀವು ಮನಸ್ಸಿಟ್ಟು ಮಾಡಿದ್ದೆ ಆದ್ರೆ ಶೀಘ್ರದಲ್ಲಿ ಆ ಎಲ್ಲಾ ಕೆಲಸಗಳು ಸಹ ಈಡೇರುತ್ತವೆ. ತಾಯಿ ಮತ್ತು ತಾಯಿಯ ಅನಾರೋಗ್ಯದ ಸಮಸ್ಯೆಗಳಿಂದ ಏನು ಬಳಲ್ತಾ ಇದ್ರೆ ಆ ಒಂದು ಸಮಸ್ಯೆಗಳಿಂದ ದೂರ ಆಗ್ತೀರಿ. ಹಣಕಾಸಿನ ಕ್ರೋಢೀಕರಣ ತುಂಬಾನೇ ಚೆನ್ನಾಗಾಗುತ್ತೆ ಮಕರ ರಾಶಿಯವರಿಗೆ. ಆದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕಾಗುತ್ತಾ ಇಲ್ವಾ ಅನ್ನೋದು ನಿಮ್ಮ ಮನಸ್ಥಿತಿಯ ಮೇಲೆ ಬಿಟ್ಟಿರುತ್ತೆ. ಜೊತೆಗೆ ಅಪರಿಚಿತರಿಂದ ತುಂಬಾ ದೊಡ್ಡ ದೊಡ್ಡ ಸಹಕಾರಗಳು ನಿಮಗೆ ನಡೀತಾನೆ ಹೋಗುತ್ತೆ. ಅಂದ್ರೆ ಎಲ್ಲೋ ಹೋಗಿರ್ತೀರಿ, ಏನೋ ಕೆಲಸವಾಗಬೇಕು, ಆದ್ರೆ ಯಾರು ಪರಿಚಯ ಇರಲ್ಲ, ದಿಢೀರಂತ ಯಾರೋ ಅಪರಿಚಿತರಿಂದ ನಿಮಗೆ ಸಹಾಯ ಆಗುವಂತಹದ್ದು, ವಾಹನಗಳಿಂದ ಸುಖ ಪ್ರಾಪ್ತಿ ಆಗುವಂಥದ್ದು, ವಾಹನಗಳ ಖರೀದಿಯನ್ನ ಮಾಡ್ತೀರಿ. ಅದೇ ರೀತಿಯಾಗಿ ಆಟೋಮೊಬೈಲ್ಸ್ ಬಿಸ್ನೆಸ್ ಅನ್ನ ಮಾಡುವಂತಹವರಿಗೆ, ಫೋಟೋಗ್ರಫಿಯನ್ನು ಮಾಡುವಂಥವ್ರಿಗೆ, ವೈಲ್ಡ್ ಲೈಫ್ ಫೋಟೋಗ್ರಫಿ ಅಥವಾ ವೈಲ್ಡ್ ಲೈಫ್ ವಿಡಿಯೋ ಮಾಡ್ತಕ್ಕಂಥವರಿಗೆ ನಿಮ್ಮ ಕೆಲಸಗಳನ್ನ ಗುರುತಿಸಿ ಒಂದಿಷ್ಟು ಗೌರವ ಸ್ಥಾನಮಾನಗಳು, ಅದರ ಜೊತೆಗೆ ಒಂದಿಷ್ಟು ಪ್ರಶಸ್ತಿ ಪುರಸ್ಕಾರಗಳು ಸೇರ್ತಕ್ಕಂತಹದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ದೊಡ್ಡ ಪ್ರಗತಿಯನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ತಿಂಗಳಿನಲ್ಲಿ, ಅಕ್ಟೋಬರ್ನ ತಿಂಗಳಲ್ಲಿ. ವ್ಯಾಪಾರ ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ, ಆದಾಯ ತುಂಬಾ ಚೆನ್ನಾಗಿ ಹರಿದು ಬರುತ್ತೆ, ಅನುಕೂಲತೆಗಳು ತುಂಬಾನೇ ಚೆನ್ನಾಗಿ ಆಗುವಂತಹ ತಿಂಗಳು ಅಂತಾನೆ ಹೇಳಬಹುದು ಮಕರ ರಾಶಿಯವರಿಗೆ. ಉದ್ಯೋಗದ ಸ್ಥಳದಲ್ಲಿ ನಿಮ್ಗೆ ಸೂಕ್ತ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾರೆ. ನಿಮ್ಗೆ ಯಾವುದೇ ಕೆಲಸಗಳನ್ನ ನೀವು ಮಾಡ್ತಾ ಇದ್ರೂ ಸಹ ಆ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ನಿಮ್ಗೆ ಜಾಬ್ ಚೇಂಜಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಥವಾ ಏನಾದ್ರೂ ಹೊಸದಾದಂತಹ ಕೆಲಸವನ್ನ ಹುಡುಕೊಳ್ಬೇಕು ಅಥವಾ ಕಂಪನಿ ಚೇಂಜ್ ಮಾಡ್ಕೊಳ್ಬೇಕು, ಪೊಸಿಷನ್ ಚೇಂಜ್ ಬಗ್ಗೆ ಈ ತರದ್ದೇನಾದ್ರೂ ಇತ್ತು ಅಂದ್ರೂ ಸಹ ನೀವು ಕೈ ಹಾಕ್ಬೋದು. ಇನ್ನೂ ಹೆಚ್ಚಿನ ಉನ್ನತ ವ್ಯಾಸಂಗ ಅಥವಾ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರು ಸಹ ಈ ಒಂದು ತಿಂಗಳು ನಿಮಗೆ ಅತ್ಯಂತ ಶುಭದಾಯಕವಾದಂತಹ ತಿಂಗಳಾಗಿದೆ. ಯತ್ನಿಸಿದಂತಹ ಎಲ್ಲಾ ಕೆಲಸ ಕಾರ್ಯಗಳು ಸಹ ತುಂಬಾನೇ ಚೆನ್ನಾಗಿ ಫಲಪ್ರದವಾಗುತ್ತೆ, ಶ್ರಮ ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಒಂದಿಷ್ಟು ಮಾನಸಿಕ ಗೊಂದಲಗಳಿಂದಲೂ ಸಹ ಆಚೆ ಬರ್ತೀರಿ, ನೆಮ್ಮದಿಯುತವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನ ಗುರುತಿಸಿ ಗೌರವಿಸ್ತಕ್ಕಂತಹ ಒಂದು ವಿಚಾರಗಳು ನಡೆಯುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಗೌರವಗಳು ಸಲ್ತಕ್ಕಂತಹ ಮಾಸ ಅಕ್ಟೋಬರ್ನ ಮಾಸ ಮಕರ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಈ ತಿಂಗಳು ನಿಮಗೆ 7ನೇ ತಾರೀಕು, 15ನೇ ತಾರೀಕು, 26ನೇ ತಾರೀಕು, 29ನೇ ತಾರೀಕು ಮತ್ತು 31ನೇ ತಾರೀಕು ನಿಮಗೆ ಅನುಕೂಲತೆಗಳು ಸಿಗತ್ವೆ. ಬಹಳ ಚೆನ್ನಾಗಿದೆ ಈ ತಾರೀಕುಗಳು. ಸೊ ಹಾಗಾಗಿ ಈ ತಾರೀಕುಗಳಲ್ಲಿ ನಾನು ಹೊಸ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂದ್ರೂ ಸಹ ಈ ದಿನಾಂಕಗಳನ್ನ ಉಪಯೋಗಿಸ್ಕೊಳ್ಳಿ, ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಇದೇ ಒಂದು ತಿಂಗಳಲ್ಲಿ ಕಲಾವಿದರುಗಳಿಗಾಗಬಹುದು, ಕ್ರೀಡಾಪಟುಗಳಿಗೆ, ಲೇಖಕರಿಗೆ, ಬರಹಗಾರರಿಗೆ, ಸಮಾಜ ಸೇವಕರುಗಳಿಗೆ ಮತ್ತು ಅದು ಅಲ್ಲದೆ ಆರಕ್ಷಕರ ಒಂದು ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹವರಿಗೆ ತುಂಬಾನೇ ಚೆನ್ನಾಗಿ ಇದೆ. ಮಕ್ಕಳ ಆರೋಗ್ಯ ವೃದ್ಧಿ ಇನ್ನಷ್ಟು ಸಂತಸದಾಯಕವಾಗಿರುತ್ತೆ. ಜೊತೆಗೆ ತುಂಬಾ ದಿವಸಗಳಿಂದ ಮಕ್ಕಳಿಗಾಗ ಪ್ರಯತ್ನ ಪಟ್ಟು ಮಕ್ಕಳಾಗ್ತಾ ಇಲ್ಲ ಅಂತ ಅಂದ್ಕೊಂಡವರು ಸಹ ನಿಮಗೆ ಈ ಒಂದು ತಿಂಗಳಿನಲ್ಲಿ ಮಕ್ಕಳ ಬಗ್ಗೆ ಶುಭವಾರ್ತೆಯನ್ನ ಕೇಳ್ತೀರಿ. ಆದ್ರೂ ಸಹ ಕೊನೆ ಹಂತದ 7.5 ನಿಮ್ಗೆ ನಡೀತಾ ಇದೆ. ಆದ್ರೆ ನಾವು ಪ್ರತಿ ಬಾರಿ ಹೇಳ್ತೀವಿ, ಇದು ಎಷ್ಟನೇ ಬಾರಿ ನಿಮ್ಗೆ 7.5 ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. 1ನೇ ಬಾರಿಯ, 2ನೇ ಬಾರಿಯ, 3ನೇ ಬಾರಿಯ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇ ಬಾರಿ ಬಂದಾಗ ಬಹಳ ಕಠಿಣವಾದಂತಹ ಪರಿಸ್ಥಿತಿಗಳನ್ನ ನಮ್ಮ ಜೀವನದಲ್ಲಿ ತಂದು ಹಾಕ್ತಾನೆ ಶನಿದೇವರು. ಆದ್ರೆ 2ನೇ ಬಾರಿ ಬಂದಾಗ ಬಹಳ ಸುಖ ವೈಭೋಗಗಳನ್ನ ಕೊಡ್ತಾನೆ. ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ತಾಪತ್ರಗಳನ್ನ 2ನೇ ಬಾರಿ ಬಂದಾಗ 7.5 ಜೀವನದಲ್ಲಿ ಅದು ನಿಮಗೆ ತೊಂದರೆ ಕೊಡುವುದಿಲ್ಲ, ಅದು ಹೊಂಬು ಶನಿ ಆಗಿರುತ್ತೆ. ಇನ್ನು 3ನೇ ಬಾರಿ ಏನಾದರೂ ನಡೀತಾ ಇದ್ರೆ ನಿಮ್ಮ ಕ್ರಿಯಾಕರ್ಮಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಅಂದ್ರೆ
ಈ ಎರಡನೇ ಬಾರಿ ಬಂದಾಗ ಕೊಟ್ಟಂತಹ ಸುಖಭೋಗಗಳನ್ನ ನೀವು ಯಾವ ರೀತಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದೀರಿ, ದುರುಪಯೋಗ ಮಾಡ್ಕೊಂಡಿಲ್ಲ ಅನ್ನೋದನ್ನ ಆಧಾರದ ಮೇಲೆ ಮೂರನೆಯ ಅವಧಿಯ ಒಂದು ಯೋಗ ಫಲಗಳು ನಿರ್ಧರಿತವಾಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಸರಿಸುಮಾರು 3 ರಿಂದ 4 ಬಾರಿ ಬರುತ್ತೆ. ಅವನ ಜೀವನದ ಅವಧಿಯಲ್ಲಿ ಆ ಅವಧಿಯ ಸಂದರ್ಭಕ್ಕೆ ಅನುಸಾರವಾಗಿ ನಿಮಗೆ ಒಳಿತು ಕೆಡುತುಗಳು ನಿರ್ಧಾರವಾಗುತ್ತೆ. ಹಾಗಾಗಿ ಜಾತಕ ತೋರಿಸ್ಕೊಳ್ಳಿ. ಜಾತಕನ ತೋರಿಸ್ಕೊಂಡು ಮೊದಲನೇ ಬಾರಿನ, 2ನೇ ಬಾರಿನ, 3ನೇ ಬಾರಿನ ತಿಳ್ಕೊಂಡು ಆನಂತರ ಭಯಪಡಿ. ಯಾಕಂದ್ರೆ ಶನಿ ಯಾರಿಗೂ ಸಹ ಬೇಕು ಅಂತ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದನ್ನೂ ಮಾಡ್ತಾನೆ, ನಿಮ್ಮ ಕರ್ಮದ ಅನುಸಾರ ಕೆಡುಕನ್ನೂ ಸಹ ಮಾಡ್ತಾನೆ. ನೀವೇನು ಫಲ ತಗೊಂಡು ಬಂದಿದ್ದೀರೋ ಅದನ್ನ ಕೊಡೋದಷ್ಟೇ ಶನಿಯ ಕೆಲಸವಾಗಿರುತ್ತೆ. ಶನಿ ಪ್ರೀತ್ಯರ್ಥವಾಗಬೇಕು, ಶನಿ ಒಳ್ಳೆಯದಾಗಬೇಕು ಅಂತ ಹೇಳಿ ನಿಮ್ಗೆ ಇನ್ನಷ್ಟು ಅನುಕೂಲತೆಗಳು ಉಂಟಾಗಲಿ. ಜಾತಕವನ್ನು ತೋರಿಸ್ಕೊಂಡು ಇದು ಮಾಡ್ಕೊಳ್ಳಿ. ಅದರ ಜೊತೆಗೆ ಎಷ್ಟೋ ಜನಕ್ಕೆ ಕೈ ಹಾಕಿದ ಕೆಲಸಗಳಾಗ್ತಾ ಇರೋದಿಲ್ಲ, ದೃಷ್ಟಿ ದೋಷಗಳು ತುಂಬಾ ಉಂಟಾಗ್ತಾ ಇರುತ್ತೆ, ಮಾಟ ಮಂತ್ರ ದೋಷಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಿ, ಕೃತ್ರಿಮ ದೋಷಗಳು ಉಂಟಾಗ್ಬಿಟ್ಟಿರುತ್ತೆ. ಯಾವುದೇ ಕೆಲಸಕ್ಕೆ ಹೋದ್ರೂ ಸಹ ಕೈ ಹಾಕಿದ್ದು ಚಿನ್ನ ಹಿಡ್ಕೊಂಡ್ರು ಮಣ್ಣಾಗ್ತಾ ಇರುತ್ತೆ. ಕೆಲವರ ಪಾಪ ಸಮಸ್ಯೆಗಳ ಆ ಥರ ಆಗೋಗ್ಬಿಟ್ಟಿರುತ್ತೆ. ಅಂಥವ್ರಿಗಾಗಿಯೇ ಅಂತಾನೆ ಇದೇ ಮಾರ್ಲಮಿ ಅಮಾವಾಸ್ಯೆಗೆ ವಿಶೇಷವಾಗಿ ದಸರಾ ಹಬ್ಬದ ಸಂದರ್ಭದಲ್ಲಿ ಸರ್ವಕಾರ್ಯ ಸಿದ್ಧಿ ಮೂಲಿಕಾ ತಾಯತವನ್ನು ಹಲವು ಮೂಲಿಕೆಗಳನ್ನು ಸೇರಿಸಿ, ಅಂದರೆ ರಕ್ತಭೂತಾಡಿ, ನಾಗಭೂತಾಡಿ, ಗರುಡಶಕ, ತಾಮ್ರಶಕ, ಉರಗಶಕ ಈ ರೀತಿಯಾದಂತಹ ಇನ್ನು ಮೂಲಿಕೆಗಳನ್ನೆಲ್ಲ ಸೇರಿಸಿ ಮಾಡುವಂತಹ ತಾಯತವನ್ನು ನೀವು ಬಲಗಡೆ ತೋಳಿನಲ್ಲಿ ಅಥವಾ ಸೊಂಟದಲ್ಲಿ ಧರಿಸಿಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲತೆಗಳು ಉಂಟಾಗುತ್ತೆ. ಅದನ್ನು ಬೆಳ್ಳಿ ಅಥವಾ ತಾಮ್ರದ ಹಿತ್ತಾಳೆಯ ತಾಯತದಲ್ಲಿ ಧರಿಸ್ಕೊಳ್ಬೇಕಾಗುತ್ತೆ. ನಿಮಗೆ ಬೆಳ್ಳಿಯದ್ದ ಅವಶ್ಯಕತೆ ಇದ್ದರೆ ನೀವು ಬೆಳ್ಳಿಯದ್ದನ್ನು ಮಾಡಿಸ್ಕೋಬಹುದು. ಅದೇ ರೀತಿಯಾಗಿ ಹಿತ್ತಾಳೆಯ ತಾಯತವಾಗಿದ್ರೆ ಸಾಕಾಗಿದ್ರೆ ಅದನ್ನ ಇದು ಮಾಡ್ಕೊಳ್ಬಹುದು. ಯಾಕಂದ್ರೆ ಬೆಳ್ಳಿಯ ಧಾತು ಮೈ ಮೇಲೆ ಒಂದ್ ಸ್ವಲ್ಪನಾದ್ರೂ ಇದ್ರೆ ಒಳ್ಳೆಯದು. ಬೆಳ್ಳಿ ನಮ್ಮ ದೇಹದಲ್ಲಿರುವಂತಹ ಅದೆಷ್ಟೋ ಋಣಾತ್ಮಕ ಅಂಶಗಳನ್ನ ಕಿತ್ತಾಕೋಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಗೆ ಹಣದ ವಸತಿ ಇತ್ತು ಅಂದ್ರೆ ಬೆಳ್ಳಿಯದ್ದು ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಹಿತ್ತಾಳೆಯದ್ದನ್ನೇ ಮಾಡಿಸ್ಕೊಳ್ಳಿ. ದೇವರು ನಿಮ್ಗೆ ಅನುಕೂಲ ಮಾಡಲಿ ಅಂತ ಹೇಳ್ತಾ, ಇನ್ನು ಪರಿಹಾರದ ವಿಭಾಗ ಅಂತ ಬಂದ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಮೊದಲನೇದ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಸಾಧ್ಯವಾದ ಕಡೆಗೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ, ಮರಗಳನ್ನು ಕಾಪಾಡಿಕೊಳ್ಳೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಸಹ ಪ್ರಾಣವಾಯುವನ್ನು ಕೊಡ್ತಾ, ಅದೇ ರೀತಿಯಾಗಿ ಎಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅನ್ನ, ಆಹಾರ, ಆಸರೆಯನ್ನು ಸಹ ಕೊಡ್ತಾ ಇರುತ್ತೆ. ಇದರಿಂದ ನಮಗೂ ಸಂತೋಷ, ಪ್ರಕೃತಿಯೂ ಸಹ ಹಿತವಾಗಿರುತ್ತೆ, ಎಲ್ಲವೂ ಸಹ ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ. ದೇವರೇ ನಮ್ಮನ್ನು ಮೆಚ್ಚಿ ಹರಸಿ ಹಾರೈಸ್ಬಿಡ್ತಾನೆ. ಅದರಿಂದ ದೇವರನ್ನು ಮೆಚ್ಚಿಸೋ ಕೆಲಸಕ್ಕಿಂತ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವ ಹಾಗೆ ನಮ್ಮ ಬದುಕಿನ ಕ್ರಿಯಾಕರ್ಮಗಳಿರಲಿ ಅಂತ ಹೇಳ್ತಾ, ಇನ್ನು ಈ ಒಂದು ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ಒಂದು ಪರಿಹಾರನಾದ್ರೂ, ಆಧ್ಯಾತ್ಮಿಕವಾದ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ನೀವು ನೃಸಿಂಹಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ, ನೃಸಿಂಹದೇವರ ಪೂಜೆಯನ್ನು ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಒಂದು ಮಕರ ರಾಶಿಯವರಿಗೆ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.